ಸೂಚನೆಯ ಮೇರೆಗೆ ಕಳೆದ ಜೂನ್ನಿಂದ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತನಿಖೆಯನ್ನ ಮಾಡಿದರು. ಸುದೀರ್ಘವಾಗಿ 7 ರಿಂದ 8 ತಿಂಗಳ ತನಿಖೆಯ ಬಳಿಕ ಈಗ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಈ ಅಂತಿಮ ವರದಿಯ ರಿಪೋರ್ಟ್ನಲ್ಲಿ ಅಡಕವಾಗಿರುವಂತಹ ಅಂಶಗಳು ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಈ ಮೂಡಾ ಹಗರಣದ ತನಿಖೆಗೆ ಸಂಬಂಧಪಟ್ಟಂತೆ ಇರುವಂತಹ ಕುತೂಹಲ, ನ್ಯಾಯಾಲಯಕ್ಕೆ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಸುಮಾರು 850 ರಿಂದ 900 ಪುಟಗಳ ವರದಿ ಇದು. ಸುಮಾರು 10,000 ಪುಟಗಳ ದಾಖಲೆಯನ್ನ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಿಕ್ಕಿದ್ದಾರೆ. ಆ ವರದಿಯಲ್ಲಿ ಹಾಗಾದ್ರೆ ಏನಿದೆ? ವರದಿಯಲ್ಲಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡುವಂತಹ ವಿಚಾರ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಅದನ್ನ ರಿಲೀಫ್ ಅಂತ ಹೇಳ್ಬಿಟ್ಟು ಬಾಯಿ ಮಾತಿಗೆ ಹೇಳ್ಬಿಟ್ಟು ಒಂದು ಬಿ ರಿಪೋರ್ಟ್ ಹಾಕ್ಬಿಟ್ರೆ ಆಗಲ್ಲ. ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿತ್ತು. ತನಿಖೆಗೆ ಯಾಕೆ ಕೊಡ್ತು ಲೋಕಾಯುಕ್ತಕ್ಕೆ ಅಂತ ಹೇಳಿದ್ರೆ, ಈ ಇಂತಿಂಥ ಅವಧಿಯಲ್ಲಿ ಇಂತಿಂಥ ಪ್ರಶ್ನಾರ್ಥಕ ಚಿಹ್ನೆಗಳು ಉಳಿದಿದೆ, ಇದಕ್ಕೆ ಉತ್ತರ ಬೇಕು ಅಂತಾದರೆ ಸುದೀರ್ಘವಾಗಿ ಒಂದು ಥರೋ ಇನ್ವೆಸ್ಟಿಗೇಷನ್ ಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಸೊ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸ ಇಲ್ಲಾಗಿದೆಯಾ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎರಡನೇದಾಗಿ ಇಡಿ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಇಡಿ ಕೂಡ ತನ್ನ ಇಂಟರಿಮ್ ರಿಪೋರ್ಟ್ಗಳನ್ನು ಕಾಲಕ್ಕೆ ಕೊಡ್ತಾ ಇದೆ. ಸೊ ಅವರು ರೇಸ್ ಮಾಡಿರುವಂತಹ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಕ್ಕಿದೆಯಾ? ಈ ಎರಡೂ ಕಾರಣಕ್ಕೋಸ್ಕರ ಲೋಕಾಯುಕ್ತ ತನಿಖೆಯ ವರದಿ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ತಾ ಇದೆ ಮತ್ತು ಲೀಗಲ್ ಫೈಟ್ ಅಲ್ಲಿ ಮತ್ತೊಂದು ಅಪ್ಪರ್ ಹ್ಯಾಂಡ್ ಮುಖ್ಯಮಂತ್ರಿಗಳಿಗೆ ಸಿಗ್ತಾ ಇದೆಯಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾವು ನೋಡಿದ್ವಿ, ಯಾವಾಗ ಈ CBI ತನಿಖೆ ಬೇಡ ಅಂತ ಅಭಿಪ್ರಾಯವನ್ನ ಕೋರ್ಟ್ ಪಡ್ತೋ ಆಗ್ಲಿಂದ ಪೊಲಿಟಿಕಲ್ ಎಷ್ಟೆಲ್ಲ ವಿದ್ಯಮಾನಗಳು ಹೈಪರ್ ಆಕ್ಟಿವ್ ಆಗಿ ನಡೀತಾ ಇದೆ ಅಂತ. ಈಗ ಲೋಕಾಯುಕ್ತದಿಂದಲೂ ಕ್ಲೀನ್ ಚಿಟ್ ಸಿಕ್ಬಿಟ್ರೆ ಅದು 100 ಆನೆ ಬಲ ಬಂದಂಗೆ ಆಗುತ್ತೆ. ಹಾಗಾದ್ರೆ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅನ್ನೋ ಅಂಶವನ್ನ ಕೂಡ ಈಗ ಒಂದೊಂದಾಗಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸೊ ಮೂಡಾ ಅಧಿಕಾರಿಗಳಿಂದ ಕಾನೂನಿನ ತಪ್ಪು ಗ್ರಹಿಕೆ ಆಗಿದೆ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳ ರಿಪೋರ್ಟ್ನ ಭಾಗ ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳ ಕಾನೂನನ್ನೇ ತಪ್ಪು ಗ್ರಹಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಇದು ಯಾರ ಪ್ರಕಾರ? ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ ಪ್ರಕಾರ. ಅಷ್ಟೇ ಅಲ್ಲ, 50-50 ಅನುಪಾತದ ಕಾನೂನಿನ ಬಗ್ಗೆ ತಪ್ಪು ಗ್ರಹಿಕೆ, ಮಿಸ್ಕನ್ಸೆಪ್ಷನ್ ನಿಂದ ಈ ಹಗರಣ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಹೊರಟ್ರೆ ಗೊತ್ತಿಲ್ಲ. 50-50 ಅನುಪಾತದ ಕಾನೂನಿನ ಬಗ್ಗೆ ತಪ್ಪು ಗ್ರಹಿಕೆ KAS ಶ್ರೇಣಿಯ ಅಧಿಕಾರಿಗಳಿಗಾಗಿದೆ ಅನ್ನೋದು ಆಶ್ಚರ್ಯ, ಆಘಾತ. ಬಟ್ ಫೈಂಡಿಂಗ್ಸ್ ಇದನ್ನೇ ಹೇಳ್ತಾ ಇದೆ. ಮುಂದುವರೆದು ಅಧಿಕಾರಿಗಳಿಂದ ಮೂಡಾಗೆ ಬಹಳಷ್ಟು ಆರ್ಥಿಕ ನಷ್ಟ ಆಗಿದೆ, ಅಧಿಕಾರಿಗಳದ್ದೇ ತಪ್ಪು ಅಂತ ಆರಂಭಿಕ ಹಂತದಿಂದ ಎಂಡ್ ತನಕ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರಾ ಗೊತ್ತಿಲ್ಲ. ಇದು ರಿಪೋರ್ಟ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಹೈಲೈಟ್ಸ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ಏನಿರಬಹುದು ರಿಪೋರ್ಟ್ನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಿಕ್ಕಿರೋ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಹೇಳ್ತಾ ಇದೀವಿ ನಾವು. ಹಾಗೆ ಸೀಮಿತ ಚೌಕಟ್ಟಿನಲ್ಲಿ ತನಿಖೆಯ ಕಾರಣ ಅಂದಾಜು ಸಿಗ್ತಾ ಇಲ್ಲ. ಅಂದರೆ ಒಂದಷ್ಟು ತನಿಖೆಗೆ ಬ್ಯಾರಿಕೇಡ್ ಇದೆ, ಆ ಬ್ಯಾರಿಕೇಡ್ನ ಒಳಗೆ ಬೌಂಡ್ರಿ ಒಳಗೆ ನಾವು ತನಿಖೆ ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ನಮಗೆ ಅಂದಾಜು ಸಿಗ್ತಾ ಇಲ್ಲ ಅನ್ನೋದನ್ನು ಹೇಳಿದ್ದಾರಂತೆ. ನ್ಯಾಯಮೂರ್ತಿ ದೇಸಾಯಿ ವರದಿಯಲ್ಲಿ ಆರ್ಥಿಕ ನಷ್ಟದ ಬಗ್ಗೆ ಸ್ಪಷ್ಟತೆ ಸಿಗ್ಬೋದು. ದೇಸಾಯಿ ಆಯೋಗವನ್ನ ಇದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಸರ್ಕಾರ ಆದೇಶ ಕೊಡ್ತು. ಸೊ ಅವ್ರ ತನಿಖೆಯಲ್ಲಿ ನಮ್ಗೆ ಇನ್ನೊಂದಷ್ಟು ಅಂದಾಜು ಸಿಗ್ಬೋದು ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಲೋಕಾಯುಕ್ತದಿಂದ ಟೋಟಲ್ ಆಗಿ 900 ಪುಟಗಳ ತನಿಖಾ ವರದಿ ಸಲ್ಲಿಕೆ ಆಗ್ಲಿಕ್ಕಿದೆ. ಇದು ಅಂತಿಮ ಅಲ್ಲ, ಅಲ್ಲಿಗೆ ಲೋಕಾಯುಕ್ತ ತನಿಖೆ ಮುಗ್ದೋಗ್ಬಿಡುತ್ತೆ ಅಂತಲ್ಲ. ಯಾಕೆ ಇದನ್ನ ನಾವು ಕನ್ಫರ್ಮ್ ಆಗಿ ಹೇಳ್ತಿದ್ದೀವಿ ಅಂದ್ರೆ, ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು. ಅದ್ರಲ್ಲಿ ಅವ್ರು ಹೇಳಿದ್ದಾರೆ ಇಲ್ಲಿ ತನಕ ತನಿಖೆಯಲ್ಲಿ ಇಷ್ಟ ಆಗಿದೆ ಅಂತ. ಅಂದ್ರೆ ಇನ್ನೂ ಕೂಡ ಅಧಿಕಾರಿಗಳ ವಿಚಾರದಲ್ಲಿ ಇನ್ನೂ ತನಿಖೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ಲಿಕ್ಕಿದ್ದಾರೆ. ಒಟ್ನಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಮತ್ತು ಉಳಿದ 3 ಜನ, ಟೋಟಲ್ ಆಗಿ 4 ಜನಕ್ಕೆ ಕ್ಲೀನ್ ಚಿಟ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಲೀಗಲ್ ಪೊಲಿಟಿಕಲ್ ಫೈಟ್ ಎಲ್ಲ ಪಕ್ಕಕ್ಕಿಡೋಣ, ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಬಟ್ ಈ ಅಧಿಕಾರಿಗಳ ತಪ್ಪು ಗ್ರಹಿಕೆಯಿಂದ 50-50 ಅನುಪಾತದಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಫೈಂಡಿಂಗ್ಸ್ ಇದೆಯಲ್ಲ, ಅದು ಆಶ್ಚರ್ಯಕ್ಕೂ ಕಾರಣ ಆಗ್ತಾ ಇದೆ ಮತ್ತೆ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. KAS ಶ್ರೇಣಿಯ ಅಧಿಕಾರಿಗಳು ಕಾನೂನನ್ನ ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ?
ನಾವೇನು ಡಿ ದರ್ಜೆ ನೌಕರರ ಬಗ್ಗೆ ಮಾತಾಡ್ತಾ ಇಲ್ಲ. KAS ಮತ್ತು ಉನ್ನತ ಶ್ರೇಣಿಯ ಅಧಿಕಾರಿಗಳು ಕಾನೂನನ್ನ ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇದನ್ನ ಒಪ್ಕೊಳ್ಬೋದಾ? ಮತ್ತು ಲೋಕಾಯುಕ್ತದವರ ತನಿಖೆಯ ಅಬ್ಸರ್ವೇಷನ್ ಇದು. ಅಂದರೆ ಆರ್ಥಿಕವಾಗಿ ಮೂಡಾದಲ್ಲಿ 50-50 ವಿಚಾರದಲ್ಲಿ ನಷ್ಟ ಆಗಿರುವಂಥದ್ದನ್ನು ಲೋಕಾಯುಕ್ತರು ಕ್ಲಿಯರ್ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಮೂಡಾದಲ್ಲಿ 50-50 ವಿಚಾರದಲ್ಲಿ ಆರ್ಥಿಕವಾದಂಥ ನಷ್ಟ ಆಗಿದೆ. ಅದಕ್ಕೆ ಕಾರಣ 50-50 ಅನುಪಾತದ ವಿಚಾರದಲ್ಲಿ ಏನು ಭೂಮಿ ಕಳೆದುಕೊಂಡವರಿಗೆ ಭೂಮಿಯನ್ನು ಕೊಡಬೇಕು ಅಂತ ಏನು ಕಾನೂನುಗಳಿದ್ದಾವೆ ಅದನ್ನು ಇವರು ತಪ್ಪಾಗಿ ನಿರ್ದೇಶನವನ್ನು ಮಾಡಿಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ರ. ಅದರ ಅರ್ಥ ಇನ್ನೊಂದು ಬಿಟ್ವೀನ್ ದಿ ಲೈನ್ಸ್ ಇನ್ನೊಂದಿದೆ ಮಮತಾ. ಅದರ ಅರ್ಥ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಪದಗಳನ್ನು ಬರೆಯುವ ಬದಲು ಈ ರೀತಿಯಾಗಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಅನ್ನುವಂಥ ಅರ್ಥದ ಪದಗಳನ್ನು ಲೋಕಾಯುಕ್ತದವರು ಬರೆದಿರುವಂಥದ್ದು. ಅಲ್ಲಿಗೆ ತಾವು ಕೇಳಿರುವಂಥದ್ದು ವ್ಯಾಲಿಡ್ ಪ್ರಶ್ನೆ. ಸರ್ಕಾರ ಮಾಡಿರುವಂಥ ಕಾನೂನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇರುವಂತಹ ಜ್ಞಾನವೇ ಇಲ್ಲ ಅನ್ನೋದಾದರೆ ಅವರೇ ಆಫೀಸರ್ಸ್ಗಳಾಗಿರಬೇಕು. ನೀವು ಹೇಳಿದಂಗೆ ಡಿ ಗ್ರೂಪ್ ನೌಕರರ ಬಗ್ಗೆ ಎಲ್ಲ ಮಾತನಾಡ್ತಾ ಇರುವಂಥದ್ದು KS ಶ್ರೇಣಿಯ ಅಧಿಕಾರಿಗಳು. ಯಾಕೆಂದರೆ ಮೂಡಾದಲ್ಲಿ ಆಯುಕ್ತರಾಗಿದ್ದಂಥವ್ರು ಎಲ್ಲರೂ ಕೂಡ KSನ ಸೀನಿಯರ್ KSಗಳು. ಇವರಿಗೆ ಕಾನೂನು ಅರ್ಥ ಆಗಿಲ್ಲ ಅನ್ನೋದಾದರೆ ಇದು ನಿಜವಾಗ್ಲೂ ಕೂಡ ಪ್ರಜ್ಞಾಪೂರ್ವಕವಾಗಿ ಮಾಡಿರುವಂತಹ ತಪ್ಪು. ಲೋಕಾಯುಕ್ತದವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇರುವಂಥದ್ದು ಒಂದು ಅಂಶ, 50-50 ಅನುಪಾತದ ವಿಚಾರದಲ್ಲಿ ತಪ್ಪುಗಳಾಗಿದ್ದಾವೆ. ಆದರೆ ಸಿದ್ದರಾಮಯ್ಯನವರ ಕೇಸ್ ಏನಿದೆಯೋ ಪರ್ಟಿಕ್ಯುಲರ್ಲಾಗಿ ಆ ಕೇಸಿನ ವಿಚಾರದಲ್ಲಿ A1, A2, A3, A4 ಏನಿದ್ರು ಅವರದು ಯಾವ ತಪ್ಪುಗಳು ಇಲ್ಲ. ಅವರಿಗೆ ಕ್ಲೀನ್ ಚೀಟನ್ನು ಕೊಟ್ಟಿರುವಂತಹ ಲೋಕಾಯುಕ್ತರು ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ವರ್ತನೆಗಳ ಬಗ್ಗೆ, ಅಧಿಕಾರಿಗಳ ನಿರ್ಧಾರಗಳ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಸಾಕ್ಷಿ ಸಮೇತವಾಗಿ ಬರೆದಿರುವಂಥದ್ದು. ಮಮತಾ. ಓಕೆ, KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಒಟ್ಟಿನಲ್ಲಿ ಅಕ್ರಮಕ್ಕೆ ತಪ್ಪು ಗ್ರಹಿಕೆಯ ಲೇಪನವನ್ನ ಹಚ್ಚೋದಕ್ಕೆ ಈ ವರದಿ ಮುಂದಾಗ್ತಾ ಇದೆಯಾ ಗೊತ್ತಿಲ್ಲ ನಮಗೆ. ಒಂದು ಪ್ರಶ್ನೆ, ಡೌಟ್ ಅಂತೂ ರೇಸ್ ಆಗ್ತಿದೆ.